ಗಣೇಶೋತ್ಸವ ಸಮಿತಿ ಕಿನ್ನಿಗೋಳಿ 5ನೇ ವರ್ಷ ಆಚರಣೆ ಮೂಲಕ ಮೂರ್ತುಡು 5 ಕಾರ್ಯಕ್ರಮ ಮುಗಿನೊಟ್ಟು 4 ಕಾರ್ಯಕ್ರಮ ಎಲ್ಲದಿನೊಟ್ಟು 5ನೇ ಕಾರ್ಯಕ್ರಮ ಪಣ್ಣಕ ನೆಟ್ಟು ಧಾರ್ಮಿಕ ಕಾರ್ಯಕ್ರಮಗಳು ಉಂಟು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಟು. 5 ಜೊತೆಟ್ಟು ವೈಭವಪೂರಿತವಾಯಿನಂಚಿನ ಗಣೇಶ ವಿಸರ್ಜನಾ ಮೆರವಣಿಗೆ ಈ ಜಾಗದ ಕಟೀಲಿ ನಂದಿನಿ ತುದೆಮುಟ್ಟ ಕಟೀಲ್ದ ಜಾಗ ಇರ್ಬೋದು, ಕಟೀಲ್ದ ನಂದಿನಿ ತುದೆಟ್ಟು ಜಲಸ್ತಂಭನ ಮಲ್ಪರೆ ಉಂಟು. ಈ ಮೆರವಣಿಗೆನು ಅತಿ ವಿಜೃಂಭಣೆಡು ಅವಿಸ್ಮರಣೀಯವಾದ ಮಲ್ಪೋಡು. ಐತ ಜೊತೆಟ್ಟು 41 ವರ್ಷದಿಂಚಿ ಈ ಸಂಸ್ಥೆನು ಆ ರೀತಿ ಬೆಳಿಪಾಯರ ಏರು ಪೂರ ಬೆಳಪಾಯರ ಏರು ಜೊತೆ ಸಹಕಾರ ಮಾಡ್ತದ ಅಕಲೆ ಪೂರ ಗೌರವಪೂರ್ವಕವಾದ ಈ ಮೆರವಣಿಗೆಯನ್ನು ಮಲ್ಪೋಡು ಪಂಪಿನ ಒಂದು ಸದುದ್ದೇಶ ಸಮಿತಿದ ಉಂಟು. ಐತ ಜೊತೆಟ್ಟು ಧಾರ್ಮಿಕ ಭಾವನೆಲೆಗೂ ಊಲ ಒಂದು ಕಿಚ್ಚು ಬರಂದಿ ಲೆಕ್ಕ ಒಂದು ಮೆರವಣಿಗೆ ಪಂಪಿನ ಕಿನ್ನಿಗೋಳಿ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಮೆರವಣಿಗೆ ಮಾದರಿಯಾದ ಸಮಾಜಕ್ಕೂ ಒಂದು ಸಂದೇಶ ಕೊಡ್ಪಿನ ಮೆರವಣಿಗೆ ಅವಳು ಪಂಪಿನ ಒಂದು ಉದ್ದೇಶದ ಒಂದೊಂದು ಐದು ಪೂರಕವಾದ ಪರಿಸರದ ಪೂರ ಸಂಘ ಸಂಸ್ಥೆಯೆಲ್ಲ ಆ ಮೆರವಣಿಗೆ ಎಂದು ಪಾಲ್ಗೊಳ್ಳುವ ಪಂಪಿನ ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಕಲಕ್ಕಲು ಆ ಟ್ಯಾಬ್ಲಲ್ಲಿ ಶಬ್ದಚಿತ್ರದಲ್ಲಿ ಪುರ ಕಲ್ತದ್ದು ಮೆರವಣಿಗೆ ಯಶಸ್ಸನ್ನು ನಾತು ತುಂಬಿಕೊಂಡ್ರೆ ಅಕಲು ಪ್ರಯತ್ನ ಬರೋದಿಲ್ಲೇರು ನೆಕ್ಕ ಪೂರ ಸಹಕಾರ ನಮ್ಮ ಸಾರ್ವಜನಿಕ ಭಗವತ್ ಮತ್ತೆ ಅಂಚನೆ ಈ ಪರಿಸರದ ಸಂಘ ಸಂಸ್ಥೆಲ್ಲ ಸಮಿತಿದೆಲ್ಲ ಪೂರ್ಣ ಸಹಕಾರ ಉಂಟು. ಈ ಪೊರ್ತುಡು ಯಾನ ಒಂಜಿ ಭಿನ್ನ ಎಲ್ಲದ ಈ ಕಾರ್ಯಕ್ರಮದಾದ ನಮ್ಮ ಆಯೋಜನೆ ಮಲ್ದನ ಐಕ್ ಸಂಪೂರ್ಣವಾದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಂದಿ ಲೆಕ್ಕ ಆ ಮೆರವಣಿಗೆ ಯಶಸ್ಸು ಮಲ್ಪಿನಟ್ಟು ಪಾಲ್ಗೊಳ್ಳೋಡು ಆ ಮೆರವಣಿಗೆ ಪೂರ ಮಾತರನ್ನ ಸಹಕಾರ ಕೊಡುವುದು ಈ ಸಂದರ್ಭ ಯಾಕಂದು ಎಲ್ಲದ ಕಾರ್ಯಕ್ರಮ ಮಾತರೆಗಳ ಆಹ್ವಾನ ಕೊಡುವುದು. ಗಣೇಶೋತ್ಸವಕ್ಕೆ 50ರ ಸಂಭ್ರಮದಲ್ಲಿ ನಾವಿದ್ದೇವೆ.
ಭಾಳಷ್ಟು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿರುವಂಥ ಸಾರ್ವಜನಿಕ ಗಣೇಶೋತ್ಸವ ಜಿಲ್ಲೆಗಿಂತಲೂ ಮೇಲ್ಪಟ್ಟು ಒಳ್ಳೆಯ ರೀತಿಯ ಕಾರ್ಯಕ್ರಮ ಜೊತೆಗೆ ಭವ್ಯವಾದ ಮೆರವಣಿಗೆ, ಅದು ಕೂಡ ಕಿನ್ನಿಗೋಳಿಯಿಂದ ಕಟೀಲ್ನವರೆಗೆ ನಂದಿ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥ ಸಂದರ್ಭ. ಕಿನ್ನಿಗೋಳಿಯಿಂದ ಕಟೀಲ್ನವರೆಗೆ ಕೂಡ ಎಲ್ಲ ನಾಗರಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ವಿದ್ಯುತ್ ದೀಪಗಳಲ್ಲಿ ಅಲಂಕರಿಸಿಕೊಂಡು ಮಾತ್ರವಲ್ಲದೆ ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಬರೀ ಸುಮಾರು 25 ಟ್ಯಾಬ್ಲೋಗಳು ನಮ್ಮ ಮೆರವಣಿಗೆಗೆ ಮೆರುಗು ನೀಡ್ತಾರೆ ಅಂತ ಹೇಳಿ ಭಾಳ ಸಂತೋಷ ನಾವು ಹೇಳ್ತಾ ಇದ್ದೇವೆ. ಒಟ್ಟಿನಲ್ಲಿ 3 ದಿವಸದ ಅನ್ನ ಸಂತರ್ಪಣೆ ಕಾರ್ಯಕ್ರಮ, 5 ದಿವಸ ಈ ಒಂದು ಗಣೇಶೋತ್ಸವ ನಾವು ಆಚರಿಸಿದ್ದೇವೆ. ಆ ಬಗ್ಗೆ ವೇದಿಕೆಯಲ್ಲಿ ವಿವಿಧ ಭಜನಾ ಮಂಡಳಿಗಳ ಭಜನಾ ಕಾರ್ಯಕ್ರಮ ಮಾತ್ರವಲ್ಲದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಡಿನ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ಒಟ್ಟಿನಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವ 50ನೇ ವರ್ಷ ವಿಶಿಷ್ಟ ರೀತಿಯಲ್ಲಿ ಜರುಗಿಸಬೇಕೆಂಬ ಸದಿಶೆ ಅದು ನಮ್ಮದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಿನ್ನಿಗೋಳ ಎಲ್ಲ ಜನತೆ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳು ಸಹಕಾರ ನೀಡುತ್ತಾ ಬಂದಿರುವಂಥದ್ದು ನಮಗೆ ಭಾಳ ಖುಷಿ ಕೊಡ್ತಿದೆ. ಅದು ಕೂಡ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ನಮ್ಮದೇ ಆದಂಥ ಕಾರ್ಯಕ್ರಮ ಮತ್ತು ಜನರು ಕೂಡ ನಮ್ಮ ಊರಿನ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ಅವರು ನೀಡುತ್ತಿರುವ ಸಹಕಾರದಿಂದಲೇ ಇದು ಗಣೇಶೋತ್ಸವ ಯಶಸ್ವಿಯಾಗಿದೆ ಅಂತ ಭಾಳ ಸಂತೋಷ ಪಡ್ತಿದ್ದೆ. ಇಲ್ಲಿ ನಾನು ಮಾಡಿದೆ ನನ್ನಿಂದಾದ್ದು ನಾನೇ ಅಂತೇಳಿ ಹೇಳುವಂಥದ್ದು ನಿಜವಾದ ಎಲ್ಲಿ ಕೂಡ ಆ ಸಂದರ್ಭವೇ ಬರೋದಿಲ್ಲ. ಯಾಕಂದರೆ ನಾವು ಮಾಡಿದ್ದು ದೇವರು ಮಾಡಿಸಿದ್ದಾನೆ. ಗಣಪತಿಯ ಆ ಒಂದು ಕೃಪಕಟಾಕ್ಷದಿಂದ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳುವಂಥ ಒಂದು ಸಂದರ್ಭ ನಾವು ಭಾಳಷ್ಟು ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕೂಡ ನಿರ್ದೇಶನ ಕೂಡ ಕಂಡು ಬಂದಿದೆ ಹೇಳಿಕೆ ಸಂತೋಷ ಪಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಈ 50ರ ಸಂಭ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ಇಂದಿಗೂ ಅದನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ನಮಗೆ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇವೆ.